ಈ ಒಂದು ಫ್ರೇಮ್ವರ್ಕ್ನ ಒಪ್ಪಂದಡಿ ಜಾರಿಗೊಂಡಿರ್ತಕ್ಕಂಥ ಎಲ್ಲ ವೈಲೇಟ್ ಮಾಡಿ ಇವತ್ತು ಅವರು ಟೋಲ್ ಕಲೆಕ್ಟೇ ಮಾಡೋಂಗಿಲ್ಲ. ನಿಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಹಗಲು ದರೋಡೆ ನಡೀತಾ ಇದೆ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ತಕ್ಕಂಥದ್ದನ್ನು ನಿಲ್ಲಿಸಿ. ಇವತ್ತು ಸರ್ಕಾರಕ್ಕೆ ನಾನು ಪತ್ರ ಬರೆದು ಎಚ್ಚರಿಕೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಈ ತೀರ್ಪಿನ ಪ್ರಕಾರ ಇವತ್ತೇನಿದೆ, ಜಾಣ ಮೌನಿಕೆಯನ್ನು ಒಳಗಾಗಿದ್ದೀರಿ. ಕೃಷ್ಣ ಬೈರೇಗೌಡರೇ, ಇಲ್ಲೆಲ್ಲೋ ಬೀದಿ ಬದಿ ವ್ಯಾಪಾರಿಗಳಿಂದ ಏನೋ ಆಕ್ಸಿಡೆಂಟ್ ಆಗಿ ಜನ ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ಎರಡೊತ್ತಿನ ಊಟಕ್ಕೆ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರನ್ನ ಹೊಟ್ಟೆ ಹೊಡೆದಿದ್ದೀರಿ. ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಬೀದಿಗೆ ತಂದು ಹಾಕಿದ್ರಿ. ಏನೋ ಎಲ್ಲ ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತೇಳಿ, ಇದನ್ನು ಯಾವಾಗಪ್ಪ ಕ್ಲೀನ್ ಮಾಡೋದು? ಕೃಷ್ಣ ಬೈರೇಗೌಡ್ರೆ, ವಿಚಾರವಾಗಿ ಕುಮಾರಸ್ವಾಮಿ ಇವತ್ತು ಪ್ರೆಸ್ ಮಾಡಿದರೆ ಯಾರು ಟೋಲ್ ಕಟ್ಟಬೇಡಿ, ಇದ್ರ ಬಗ್ಗೆ CBI ತನಿಖೆ ಆಗೋ ತನಕ ಅಂತ ಹೇಳಿದ್ದೇನೆ. ಆ ಥರ ಎಲ್ಲ ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿರ್ತವರು ಆ ಥರ ಹೇಳಿಕೆಗಳನ್ನು ಕೊಡಬಾರ್ದು. ಎತ್ಕಟ್ಟತಕ್ಕಂಥ ಹೇಳಿಕೆಗಳನ್ನು ಕೊಡ್ಬೋದು, ಆದರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲಿ. ಕಟ್ಟಬೇಡಿ ಅನ್ನೋದು, ಗುಂಪು ಕಟ್ಟೋದು, ಗಲಾಟೆ ಮಾಡೋದ್ರಿಂದ ಕಾನೂನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ? ಆ ಥರ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕ್ಷುಲ್ಲಕ ಹೇಳಿಕೆಗಳನ್ನು ದಯಮಾಡಿ ಕೊಡೋದನ್ನು ನಿಲ್ಲಿಸಬೇಕು. ಅದಕ್ಕೆ ಕಾನೂನಿದೆ, ಕಾನೂನಲ್ಲಿ ಹೋರಾಟ ಮಾಡಿ. ನೀವು ನೈಸ್ ರಸ್ತೆ ಯಾರಿಂದ ಬಂತದ್ದು? ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು? ದೇವೇಗೌಡರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ದೇವೇಗೌಡರು ನೈಸ್ ರಸ್ತೆ ಮಾಡದೆ ಹೋಗಿದ್ರೆ ಈ ಒಂದು ವಿಚಾರಗಳ ಚರ್ಚೆ ಆಯ್ತಿರ್ಲಿವಲ್ಲ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ಪು, ದೇವೇಗೌಡರು ನೈಸು, ಇವರೇ ಮಾಡೋದು, ಇವರೇ ಜನಗಳನ್ನ ಎತ್ಕಟ್ಟೋದ ಮೇಲೆ ಪಾದಯಾತ್ರೆ ಮಾಡಿದ್ರಿ, ಅದು ಕೂಡ ಪ್ರಾಯಶ್ಚಿತ್ತ ಯಾತ್ರೆನ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಯಾವ ರೀತಿ ಅಂತ ನೀವು ವಿಶ್ಲೇಷಣೆ ಮಾಡಬೇಕು. ನಾವು ಮೇಕೆದಾಟು ಮಾಡಿರ್ತಕ್ಕಂಥದ್ದು ಕುಡಿಯೋ ನೀರಿಗೋಸ್ಕರ ಮಾಡಬೇಕು, ನೀರನ್ನು ಸ್ಟೋರ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಹೆಚ್ಚು ನೀರನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಈ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಕುಮಾರಸ್ವಾಮಿ. ಯಾರು ಕೇಳಿದ್ರು ಕುಮಾರಸ್ವಾಮಿ ಅವ್ರನ್ನ ನೀವು ಯೋಜನೆ ಮಾಡಿ ನಮಗೆ ಅಂತೇಳಿ? ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ನಾಳೆ ತಿಳಿಸ್ತೀನಿ, ಸಂಪೂರ್ಣವಾದಂಥ ವಿವರಗಳೊಂದಿಗೆ ನಿಮಗೆ ಬರ್ತೀನಿ. ನಾನು ಆ ವಿಚಾರ ತಿಳಿಸ್ತೀನಿ. ಪಾಪ ಅವ್ರಿಗೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಲಿ ಅಂತ ಹೇಳೋರೆ, ವಾಕಿಂಗ್ ಮಾಡಲಿ ಅಂತ ಎಲ್ಲ ದಪ್ಪ ಆಗ್ಬಿಟ್ಟವ್ರೆ. ಕೂತು ವಾಕಿಂಗ್ ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಸೋಮವಾರ ಮಂಗಳವಾರ ಬರ ಅಧ್ಯಯನ ಮತ್ತು ಬರದ ಬಗ್ಗೆ ರಾಮನಗರದಲ್ಲಿ ಮೀಟಿಂಗನ್ನು ಮಾಡಿ ಅದ್ರ ಬಗ್ಗೆ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. 3 ದಿನ ಪಾದಯಾತ್ರೆ ಇದೆ ಸರ್. ಬೆಂಗಳೂರು ಸಿಟಿ ಒಳಗೆ ಕೂಡ ಫ್ರೀಡಮ್ ಅವಕಾಶ ಮಾಡಿಕೊಡ್ತಾರೆ, ಯಾಕಂದರೆ ಟ್ರಾಫಿಕ್ ವೈಲೆನ್ಸ್ ಆಗುತ್ತೆ, ತೊಂದರೆಗಳಾಗುತ್ತೆ. ಇಲ್ಲ ಅವ್ರ ಪಾದಯಾತ್ರೆಗೆ ನಾವು ಅವಕಾಶ ಮಾಡಿಕೊಡ್ತೀರಾ ಸರ್? ಖಂಡಿತ ಪಾದಯಾತ್ರೆ ಮಾಡಲೇಬೇಕು. ಅವರು ಪ್ರಾಯಶ್ಚಿತ ಯಾತ್ರೆ, ಅವ್ರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಪಾದಯಾತ್ರೆ ಅಂತ ಯಾಕಂದ್ರೆ ನೀವು ಪ್ರಾಯಶ್ಚಿತ ಯಾತ್ರೆಗೆ ಅವ್ರು ಅಷ್ಟೊಂದು ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕೂ ನಾವು ಅವಕಾಶ ಮಾಡಿಕೊಡ್ದೇವ್ರೆ ತಪ್ಪಾಗಲ್ವ? ನಮ್ಮದು ಪ್ರಾಯಶ್ಚಿತ ಯಾತ್ರೆಗೆ ಅವಕಾಶ ಮಾಡಿಕೊಡ್ತೀವಿ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತಲ್ಲ, ಸರಾಗವಾಗಿ ಅವರು ಪ್ರಾಯಶ್ಚಿತ ಯಾತ್ರೆಯನ್ನು ಮಾಡಿ ಅವರ ಗುರಿ ತಲುಪೋ ಗಂಟನೂ ಅವಕಾಶ ಮಾಡಿಕೊಡ್ತೀವಿ. ಎಲ್ಲೂ ತಡೆಯಲ್ಲ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.